ಬೆಳಗಾವಿಯಲ್ಲಿ ಕನ್ನಡ ಬಾವುಟ ಹಾರಿಸಿದ ವಿದ್ಯಾರ್ಥಿ ಮೇಲೆ ಹಲ್ಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಲಾ ಸೊಸೈಟಿಯ ಕಚೇರಿಗೆ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಗೇಟ್ ತಳ್ಳಿ ಕಾಲೇಜಿಗೆ ನುಗ್ಗಲು ಕರವೇ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದಾರೆ. 50ಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾಲೇಜಿನ ಗ್ರಿಲ್ ಮೇಲೆ ಹತ್ತಿ ಕನ್ನಡ ಬಾವುಟ ಕಟ್ಟಿದ್ದಾರೆ ಕಾರ್ಯಕರ್ತರು. ಬೆಳಗಾವಿಯಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. 50ಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾಲೇಜಿನ ಗ್ರಿಲ್ ಮೇಲೆ ಹತ್ತಿ ಕನ್ನಡ ಬಾವುಟ ಕಟ್ಟಿದ್ದಾರೆ ಕಾರ್ಯಕರ್ತರು. ಇನ್ನು ಬೆಳಗಾವಿಯಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಈಗ ಬೆಳಗಾವಿಯಲ್ಲಿ ಕನ್ನಡ ಬಾವುಟ ಹಾರಿಸಿದ ವಿದ್ಯಾರ್ಥಿ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಲಾ ಸೊಸೈಟಿಯ ಕಚೇರಿಗೆ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಪ್ರತ್ಯಕ್ಷ ವರದಿ. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೀಡಿದ್ದಾರೆ, ಬನ್ನಿ ನೋಡೋಣ. ಕನ್ನಡ ಬಾವುಟ ಹಾರಿಸಿದ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿ ಯುವಕನ ಮೇಲೆ ಹಲ್ಲೆ ಮಾಡಿದ ಪ್ರಕರಣ ಈಗ ಬೆಳಗಾವಿಯಲ್ಲಿ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಬೆಳಗಾವಿಯ RPD ವೃತ್ತದಲ್ಲಿ ಈಗ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕನ್ನಡ ವಿದ್ಯಾರ್ಥಿಯ ಮೇಲೆ ಯಾರು ಹಲ್ಲೆ ಮಾಡಿದ್ರು ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ ಬೆಳಗಾವಿಯ RPD ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗ ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು. ಕಳೆದ ಅರ್ಧ ಗಂಟೆಯಿಂದ ಪ್ರತಿಭಟನೆ ನಡೀತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ನಿನ್ನೆ ಏನು ಗೋಗ್ಟೆ ಕಾಲೇಜಿನಲ್ಲಿ ಒಂದು ಕಾಲೇಜ್ ಸಂಭ್ರಮ ಇತ್ತು. ಈ ಸಂದರ್ಭದಲ್ಲಿ ಯುವಕನೊಬ್ಬ ಕನ್ನಡ ಬಾವುಟ ಹಾರಿಸಿದ್ದು, ಅದಕ್ಕೆ ಆತನನ್ನ ಥಳಿಸಿದ್ರು. ಈಗ ಪ್ರಮುಖ ನಿಮ್ಮ ಬೇಡಿಕೆ ಏನು ದೀಪಕ್? ಏನು ನಿನ್ನೆ ಒಬ್ಬ ಬೆಳಗಾವಿಯ ಯುವಕ ಒಂದು ಕಾಲೇಜ್ ಕಾರ್ಯಕ್ರಮದಲ್ಲಿ ಕನ್ನಡ ಬಾವುಟವನ್ನ ಹಿಡಿದು ಒಂದು ನೃತ್ಯದ ಸಂದರ್ಭದೊಳಗಡೆ ಬೇರೆ ಭಾಷಿಕ ಕೆಲ ಯುವಕರು ಅವನಲ್ಲಿ ಮನ ಬಂದಂತೆ ಹೊಡೆದಿದ್ದಾರೆ. ಹಾಗಾಗಿ ಮಧ್ಯಪ್ರವೇಶಿಸಿದ ಪೊಲೀಸರು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, FIR ಮಾಡ್ತೀವಿ ಅಂತ ಕರ್ಕೊಂಡು ಹೋಗಿ ಪೊಲೀಸರು ಕೂಡ ಅಲ್ಲಿ ಹೊಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಇದು ದೊಡ್ಡ ದುರಂತ. ಯಾಕಂದ್ರೆ ನಮ್ಮ ನಾಡಿನಲ್ಲಿ ಒಬ್ಬ ಅನ್ಯಾಯದ ಯುವಕರಿಗೆ ರಕ್ಷಣೆ ಕೊಡೋದು ಬಿಟ್ಟು ಇದು ಈ ರೀತಿ ಮಾಡ್ತಾರಂದ್ರ ನಮಗ್ ಬಹಳ ನೋವಾಗುತ್ತೆ. ಅದಕ್ಕೆ ನಾವು ಇವತ್ತು ಆ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದೀವಿ. ಆಗ್ರಹ ಏನು? ಅಲ್ಲ, ಸಂಬಂಧಪಟ್ಟಂತವ್ರು ಯಾರು ಆ ಹುಡುಗನ ಮೇಲೆ ಹಲ್ಲೆ ಮಾಡಿದಾರೋ ಅವನ ಮೇಲೆ ಕ್ರಮ ಆಗ್ಬೇಕು ಅನ್ನೋಂಥದ್ದು ಒತ್ತಾಯ. ಹಿರಿಯ ಅಧಿಕಾರಿಗಳ ಹೆಸರನ್ನ MLC ಹಾಕೋ ಕೂಡ ಬಿಟ್ಟಿಲ್ಲ ಅವರು. ಅಂದ್ರೆ ಇದ್ರ ಎಂತ ಅಂದ್ರೆ ಅದು ಪ್ರಭಾವ ಮೀರಿ ಅವರೆಲ್ಲ ಕೂಡ ಈ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇದಾಗಬಾರ್ದು. ಸಂಬಂಧಪಟ್ಟಂತ ಇಲಾಖೆಯವರು ಇದಕ್ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಓಕೆ, ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಆಗ್ಬೇಕಂದ್ರೆ ಯಾರೇ ಆದ್ರೂ ಕೂಡ ಒಬ್ಬ ಅಮಾಯಕ ಯುವಕನನ್ನ ಥಳಿಸೋದು ಖಂಡನೀಯ ಅಂತ ಹೇಳಿ ಈಗ ಹೋರಾಟ ನಡೀತಿದೆ. ಮತ್ತೊಂದು ಕಡೆ ರಸ್ತೆಯ ಮೇಲೆ ಮಲಗಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. RPD ವೃತ್ತದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ನಿನ್ನೆ ಏನು ಗೋಗ್ಟೆ ಕಾಲೇಜಿನಲ್ಲಿ ಒಂದು ಕಾಲೇಜ್ ಸಂಭ್ರಮ ಇತ್ತು. ಈ ಸಂದರ್ಭದಲ್ಲಿ ಯುವಕನವರು ಕನ್ನಡ ಬಾವುಟ ಹಾರಿಸಿದ್ದ. ಆ ಕಾರಣಕ್ಕೆ ಆ ಯುವಕನನ್ನ ಆ ಕಾಲೇಜಿನ ಅನ್ಯ ಭಾಷಿಕರು ಥಳಿಸಿದ್ರು. ಬಳಿಕ ಆತನನ್ನ ನಿನ್ನಿಂದ ದೂರು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಠಾಣೆಗೆ ಕರೆದುಕೊಂಡು ಬಂದು ಆತ ಯುವಕನ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಲಾಗಿತ್ತು. ಜೊತೆಗೆ ಕನ್ನಡದ ವಿಚಾರಕ್ಕೆ ಕನ್ನಡ ಬಾವುಟಕ್ಕೂ ಕೂಡ ಅಪಮಾನ ಮಾಡುವಂತ ಕೆಲಸ ಬೆಳಗಾವಿ ಹಿರಿಯ ಅಧಿಕಾರಿಗಳು ಮಾಡಿದ್ರು. ಜೊತೆಗೆ MLC ಯಲ್ಲೂ ಕೂಡ ಹಿರಿಯ ಅಧಿಕಾರಿಗಳನ್ನ ಉಲ್ಲೇಖ ಮಾಡಿಲ್ಲ. ಇದು ಬೆಳಗಾವಿ ಪೊಲೀಸರು ಪ್ರಭಾವನ ಬೀರಿದ್ದಾರೆ ಅಂತಕ್ಕಂಥದ್ದು ಕನ್ನಡ ಹೋರಾಟಗಾರ ಒಂದು ಆಗ್ರಹವಾಗಿದೆ. ಈಗ ತಕ್ಷಣ ಯಾರು ಕನ್ನಡ ಯುವಕನ ಮೇಲೆ ಹಲ್ಲೆ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಬೀದಿಗಿಳಿದು ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನಾದ್ರೂ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಎಚ್ಚೆತ್ತುಕೊಳ್ತಾ ಅಥವಾ ಗಾಢ ನಿದ್ದೆಗೆ ಜಾರುತ್ತಾ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ.